ಥ್ಯಾಂಕ್ ಯು ಬಾಬು. ಅಪ್ಪಗೆ ಕೊಡ್ಲಿಲ್ಲಲ್ಲ ಮಗ ಹೂವ, ಅವರಿಗೊಂದು ಇದೇ ತೆಗಿ, ಬಲ್ಲೆವೇ ತೆಗಿ. ಈಗಳ ಸೌಂಡ್ ನೋಡಿ. ಬೇಡ ಸ್ವೀಟ್ ಇದೆ. ಸ್ವೀಟ್ ಉಂಟಾ? ಶಾಪಿಂಗ್ ಸೆಂಟರ್ ನೋಡಿ ಇಲ್ಲಿ. ಎಂಟ್ರಿ ಫ್ರೀ ಆಯ್ತಾ, ಹಣ ಎಲ್ಲ. ಉದ್ದದಾದ ಸ್ಟ್ರೆಚ್ ಆಯ್ತಾ ನಡಿಲಿಕ್ಕೆ, ನಡೆದದೇ ಗೊತ್ತಾಗುದಿಲ್ಲ ಯಾಕಂದ್ರೆ ವ್ಯೂ ಹಾಗೆ ಉಂಟು. ಸ್ಟೈಲ್ದು ಮನೆಗಳು ನೋಡಿ. ಬಾಲ್ಕನಿ ವ್ಯೂ. ಇಲ್ಲಿ ಒಂದು ಶಾಲೆ ಉಂಟು, ಮಕ್ಕಳೆಲ್ಲ ಅಸೆಂಬ್ಲಿ ಆಗಿ ಒಳಗೆ ಹೋಗ್ತಾ ಇದ್ದಾರೆ. ಹೊರಟಿದ್ದೇವೆ ಹೊರಗೆ. ಜಸ್ಟ್ ಒಂದೇ ದಿನ ಇರೋದು ನಾವು ಚಿಕ್ಕಮಂಗ್ಳೂರಲ್ಲಿ. ಸೊ ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಉಂಟು ಅಂತ ಹೇಳಿದ್ದಾರೆ ಕೀರ್ತನ್. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಅವರದು ಹೆಚ್ಚು ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೆ ನಿನ್ನೆ ರಾತ್ರಿ ಬರುವಾಗ ಎಲ್ಲರಿಗೂ ಸಹ ಸಾಕಾಗಿತ್ತು. ಸೊ ನಾನು ಅವರದು ಬೇಕರಿ ಶಾಪ್ ಉಂಟು, ಸೊ ಅವ್ರ ಕೇಕ್ಸ್ ಎಲ್ಲ ಮಾಡೋದ್ರಲ್ಲಿ ಈಗ ಬ್ಯುಸಿ ಇದ್ದಾರೆ. ಸೊ ಮಧ್ಯಾಹ್ನ ನಂತರ ಅವರು ಸಹ ನಮ್ಮನ್ನು ಜಾಯ್ನ್ ಆಗ್ತಾರೆ. ಚಿಕ್ಕಮಂಗ್ಳೂರು ಪೇಟೆ ಪೇಡೆ ಪೇಡೆ ಫುಲ್ ನಮ್ಮ ಹಂಪನ್ ಕಟ್ಟೆಯಾಗಿ ಉಂಟಿದ್ದು ಪೇಟೆ. ಇದು ಮ್ಯಾಂಗ್ಳೂರಲ್ಲೇ, ಚಿಕ್ಕಮಂಗ್ಳೂರು. ವ್ಯೂ ನೋಡಿ ಅಂತೆ ಹೊರಗೆ. ಬೆಟ್ಟ, ಬೆಟ್ಟದಲ್ಲಿ ಮೋಡ ಎಲ್ಲ ಕವರ್ ಆಗಿದೆ, ಅರ್ಧ ಬೆಟ್ಟ. ಭಾರಿ ಚಂದ ಮಾರೆ ನಮ್ಮ ಊರು ಚಿಕ್ಕಮಂಗ್ಳೂರಿನ ಮನೆ. ಚಿಕ್ಕಮಗಳೂರು, ಮಂಗಳೂರಲ್ಲ, ಚಿಕ್ಕಮಗಳೂರು. ಸಿಟಿ ರೋಡ್ ಎಲ್ಲ ಸ್ವಲ್ಪ ಡಮ್ಕು ಉಂಟು, ಆದ್ರೆ ಈ ಸೀಂದು ನಡುವಲ್ಲಿ ಈ ರೋಡ್ ಇಗ್ನೋರ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ದೊಡ್ಡ ಸುಂಬೆ. ನಮ್ಮ ನಂತರದ್ದು ನೆನಪಾಗ್ತದೆ ಇಂಥ ರೋಡ್ ನೋಡೋದು. ಒಂದು ಗುಂಡಿ ತಪ್ಪಿಸ್ಲಿಕ್ಕೆ ಹೋದ್ರೆ ಇನ್ನೊಂದು ದೊಡ್ಡ ಗುಂಡಿ ಒಳಗೆ ಬೀಳ್ತೇವೆ. ಹಂಪ್ ಒಂದು ಕೊಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಮಾರೆ ಫಾಸ್ಟ್ ಹೋಗುದು ಇಂಥ ರೋಡಲ್ಲಿ ಎಲ್ಲ. ಮಳೆಗೆ ಏನು ಅರ್ಧ ಹಾಳಾಗುದು ರೋಡ್. ಎಂತ ಲೊಕೇಶನ್ ಮಾರೆ. 24 ಡಿಗ್ರೀಸ್ ಇಲ್ಲಿ, ತುಂಬಾ ಪ್ಲೆಸೆಂಟ್ ವೆದರ್. ಶೆಕೆ ಎಂಬ ಅಂಶ ಇಲ್ಲ. ಅಲ್ಲಿ ಎಲ್ಲ ರೆಸಾರ್ಟ್ ಭಯಂಕರ ಇರ್ಬೋದು. ಈ ಗುಡ್ಡೆಗಳು, ಈ ಬಲ್ಲೆಗಳು ಎಲ್ಲವೂ ಚಂದ, ಎಲ್ಲವೂ ಚಂದ. ಬ್ಯೂಟಿಫುಲ್. ಚಂದ ಮನೆ ನೋಡಿ. ಇಲ್ಲಿ ಒಂದು ಬೆಲ್ಚಪ್ಪ ಇಟ್ಟಿದ್ದಾರೆ ಹೊರಗೆ. ಭಾರಿ ಚಂದ ಮನೆ ಮಾರೆ. ಇದೊಂದು ಸಿಟಿ, ಭಾರಿ ಚಂದ. ಇಲ್ಲಿ ಎಂತದಾ ಬೆಳೆಸ್ತಿದ್ದಾರೆ, ಕಾಯಿಪಲ್ಯವೇನ. ಎಂತ ಮನೆ ಮಾರೆ. ಮನೆ ಬಿಡಿ, ಲೊಕೇಶನ್ ನೋಡಿ ಮಾರೆ. ಲೊಕೇಶನ್ ಬ್ಯೂಟಿಫುಲ್. ಕಣ್ಣಿಗೆ ಹಬ್ಬ ಹಬ್ಬ. ಕಾಡು ಕಾಡಲ್ಲಿ ಒಂದು ನಾಯಿ, ಒಂದಲ್ಲ ಇನ್ನೊಂದು ನಾಯಿ. ಸ್ವಲ್ಪ ಫಾಕ್ಸ್ ರೀತಿಯಲ್ಲಿ ಉಂಟಲ್ಲ ಈ ನಾಯಿಗಳು, ಮಿಕ್ಸ್ಡ್ ಬ್ರೀಡ್. ಫುಲ್ ದಟ್ಟ ಕಾಡು ಇರ್ತದೆ, ಕಾಡು ಸೈಡ್ ಇರ್ತದೆ. ಒಂದು ಟ್ರ್ಯಾಕ್ಟರ್ ಉಂಟು, ಚಂದವಾದ ಮನೆ ಉಂಟು, ಭಾರಿ ಕ್ಯೂಟ್ ಅಲ್ಲ. ಆಚೆ ಶಾಲೆ ನೋಡಿ, ಸರ್ಕಾರಿ ಶಾಲೆ, ದೇವಸ್ಥಾನ. ಎಸ್ಟೇಟ್ ಪೆಪ್ಪರ್ ಎಂತ ಗೊತ್ತಿಲ್ಲ, ಕಾಫಿ ಎಸ್ಟೇಟ್. ಬ್ಯೂಟಿಫುಲ್, ಫುಲ್ ಎಸ್ಟೇಟ್ ಇದು. ಆಚೆ ಎಸ್ಟೇಟ್, ಈಚೆ ಎಸ್ಟೇಟ್. ಎಂತ ನ್ಯಾಚುರಲ್ ಸೌಂಡ್ಸ್ ಅಲ್ಲ, ಬರ್ಡ್ಸ್ ಕೂಗುದಲ್ಲ. ಎಂತಯ ನಾನು ಎಂತ ಇದು ಪಕ್ಷಿಗೆ ಮರಳು ಹಿಡಿತದ ಸ್ಟೈಲ್ದು ಮನೆಗಳು ನೋಡಿ. ಎಸ್ಟೇಟ್ ವರ್ಕರ್ಸ್ ನೋಡ್ದೇನೋ. ಹಿರೇಕೊಳಲೆ ಎಂಬ ನದಿಗೆ ಆಚೆ ಬಂದಿದ್ದೇವೆ. ಪ್ರಶಾಂತವಾದ ಜಾಗ ಇದು. ಇಲ್ಲೆಲ್ಲ ಕ್ಯಾಬ್ಸ್ ಎಲ್ಲ ಮಾರ್ತಾರೆ ಎಂಟ್ರೆನ್ಸ್ ಅಲ್ಲಿ, ಹಾಗೂ ಈ ಥರ ಫ್ರೂಟ್ಸ್ ಎಲ್ಲ ಮಾರ್ತಾರೆ. ಉದ್ದದಾದ ಸ್ಟ್ರೆಚ್ ಉಂಟು ನಡೆದುಕೊಂಡು ಹೋಗ್ಲಿಕ್ಕೆ. ಉದ್ದದಾದ ಸ್ಟ್ರೆಚ್ ಆಯ್ತಾ ನಡಿಲಿಕ್ಕೆ, ನಡೆದದೇ ಗೊತ್ತಾಗುದಿಲ್ಲ ಯಾಕಂದ್ರೆ ವ್ಯೂ ಹಾಗೆ ಉಂಟು. ಸೂಪರ್ ಆದ ವ್ಯೂ ಹೇಗೆ ಉಂಟಲ್ಲ, ಭಾರಿ ಚಂದ ವ್ಯೂ.
ಇಲ್ಲಿ ಒಂದು ಬ್ರಿಡ್ಜ್ ಉಂಟು, ಆದರೆ ಬ್ರಿಡ್ಜ್ ಬೆಂಡ್ ಆಗಿದೆ, ಡೇಂಜರ್ ಅಂತಲ್ಲಿ ಹಾಕಿದ್ದಾರೆ, ಹೋಗ್ಲಿಕ್ಕೆಲ್ಲ. ಡೀಪ್ ಇರ್ಬೋದಲ್ಲ? ಹಾಂ ಹೌದು, ಮುರಿದಿದೆ, ಅದಕ್ಕೆ ಹೋಗ್ಲಿಕ್ಕೆಲ್ಲ. ಅಲ್ಲಿ ವ್ಯೂ ಪಾಯಿಂಟ್ ಎಂಥದ್ದು ಇರ್ಬೇಕೇನಲ್ಲ, ಸ್ಟೂಲ್ ಆಗಿ ಎಂಥದ್ದು ಉಂಟು ಅಲ್ಲಿ ಕುತ್ಕೊಳ್ಳಿಕ್ಕೆ. ಎಂಥ ವ್ಯೂ ಪಾಯಿಂಟ್ ಮಾರೇಶ, ಬ್ಯೂಟಿಫುಲ್. ಅಲ್ಲಿ ಕುತ್ಕೊಂಡು ನೋಡ್ಬೋದಿತ್ತೇನ ಮುಂಚೆ, ಈಗ ಅಲೌಡ್ ಇಲ್ಲ. ಯಾಕೆ ಅಲ್ಲಿ ಒಬ್ಬರಿದ್ದಾರೆ ಎದುರಲ್ಲಿ, ಅವರಿಗೆ ಒಂದು ವಿಚಾರಿಸಿ ಹೋಗುವ. ಆದರೆ ಇವರು ನಡೆಯುವುದಿಲ್ಲ, ಈ ವ್ಯೂಗೆ ಇವರಿಗೆ ಸಹ ನಡೆದದ್ದು ಗೊತ್ತಾಗ್ತಿಲ್ಲ, ತಾನು ಮಾಡಿಕೊಂಡು ಅವರೇ ನಡೀತಾ ಇದ್ದಾರೆ. ಮನೆಯಲ್ಲಿ ನಡೆಯುವುದು ಬೇರೆ ಅಲ್ಲ. ಇಲ್ಲಿ ಒಂದು ಡ್ಯಾಮ್ ರೀತಿಯಲ್ಲಿ ಮಾಡಿದ್ದಾರೆ, ನೀರು ಫುಲ್ ಆದಾಗ ಈಚೆ ಹರಿದುಕೊಂಡು ಹೋಗ್ತದೆ. ಒಳ್ಳೆ ಡೀಪ್ ಇರ್ಬೋದಲ್ಲ? ಹಾರಿ ನೋಡುದಿಲ್ಲ ನಾನು, ಹಾರುದಿಲ್ಲ, ಹಾರಿಸ್ತೇನೆ. ಸುನಾಮಿ ಬರ್ಬೋದಂತೆ ನಾನು ಹಾರಿದ್ದು. ಅಲ್ಲ, ಅಷ್ಟು ವೇಟ್ ಏನಿಲ್ಲ, ಬರೊಂದು ತಮಾಷೆ. ಅವಳ ಕೈ ಹಿಡೀರಿ, ಗಟ್ಟಿ ಹಿಡೀರಿ ಅವಳ ಕೈ. ಇಲ್ಲಿ ಕುತ್ಕೊಳ್ಬೋದು ಸ್ಟೆಪ್ಸ್ ಅಲ್ಲಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ಅಲ್ಲ, ಪೀಸ್ಫುಲ್. ಬಂದು ಇಲ್ಲಿ ಕುತ್ಕೊಳ್ಳೋದೇ ಒಂದು ಚಂದ. ಆಲಿಗೇಟರ್ ನೀರಲ್ಲಿ ಇನ್ಸೈಡ್ ಇದೆಯಾ ಆಲಿಗೇಟರ್? ನಾವು ಕೇಳಬೇಕಷ್ಟೇ, ನನಗೆ ಗೊತ್ತಾಗ್ತದೆ ಆಲಿಗೇಟರ್ ಉಂಟಲ್ಲ. ಈಗಿನ ಕಾಲದ ಮಕ್ಕಳದ್ದು ಒಂದೊಂದು ಪ್ರಶ್ನೆ ಉಂಟಲ್ಲ. ಇವತ್ತು ಬೇರೆ, ಇಲ್ಲಿ ಸುಮ್ಮನೆ ಕೂತಿದ್ದೇವೆ ಸ್ಟೆಪ್ಸ್ ಅಲ್ಲಿ, ಸೂಪರ್. ಬಿಸಿಲು ಸಹ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅಷ್ಟು ಚಳಿ ಉಂಟು. ಒಳ್ಳೇದಾದ ವ್ಯೂ. ನೀವು ಚಿಕ್ಕಮಂಗ್ಳೂರಿಗೆ ಬಂದರೆ ಈ ಸ್ಪಾಟಿಗೆ ಬನ್ನಿ ಆಯಿತಾ. ಎಲ್ಲಿ ಸಹ ಇದು ಹೆಚ್ಚು ತೋರಿಸಲಿಲ್ಲ, ಬಟ್ ಭಾರಿ ಒಳ್ಳೆಯ ಸ್ಪಾಟ್. ಸುಮ್ಮನೆ ಬಂದು ಇಲ್ಲಿ ಕುತ್ಕೊಂಡು ಚರ್ಮುರಿಯ ಎಂಥ ಸಹ ಸ್ನ್ಯಾಕ್ಸ್ ತಂದು ಇಲ್ಲಿ ಕುತ್ಕೊಂಡು ತಿನ್ಬೋದು. ಎಂಟ್ರಿ ಫ್ರೀ ಆಯಿತಾ, ಹಣ ಇಲ್ಲ, ಎಂಥ ಸಹ ₹1 ಸಹ ಎಂಟ್ರಿ ಫೀಸ್ ಇಲ್ಲ, ಸೀದಾ ಬರ್ಬೋದು. ಇನ್ನು ಮಾಡುವವರು ಗೊತ್ತಿಲ್ಲ, ಯಾಕಂದರೆ ಎದುರಲ್ಲಿ ಎಂಟ್ರೆನ್ಸ್ ದೊಡ್ಡದಾಗಿ ಕಟ್ತಿದ್ದಾರೆ. ಸೊ ಇನ್ನು ಮಾಡುವವರು ಗೊತ್ತಿಲ್ಲ, ಆದರೆ ಈಗವರೆಗೆ ಫ್ರೀ ಎಂಟ್ರೆನ್ಸ್, ಫ್ರೀ, ಎಂಥ ಹಣ ಕೊಡಲಿಕ್ಕೆ ಇಲ್ಲ. ಥ್ಯಾಂಕ್ ಯು ಬಾಬು. ಬಾ ಆಯ್ತು, ನಾವು 20 ಮಿನಿಟ್ಸ್ ಕೂತಿದ್ದೆವು. ಓ, ಅಪ್ಪಗೆ ಕೊಡಲಿಲ್ಲಲ್ಲ ಮಗ ಹೂವು. ಅವರಿಗೊಂದು ಇದೇ ತೆಗಿ, ಬಲ್ಲೆವೇ ತೆಗಿ. ಈಚೆ ಬಾರ, ಏಯ್ ಪಾಪ, ಅಮ್ಮೆಯರಿಗೆ ಸಿಗಲಿಲ್ಲ. 20 ಮಿನಿಟ್ಸ್ ಕೂತಿದ್ದೆವು ನಾವು ಅಲ್ಲಿ. ಒಳ್ಳೆ ಪ್ರಶಾಂತವಾದ ವೆದರ್, ಹಾಗೂ ಬಿಸಿಲು ಸಹ ತಾಗುವುದಿಲ್ಲ, ಯಾಕಂದರೆ ತುಂಬ ಚಳಿ ಉಂಟು. ಒಂದು ಯಾರ್ದ ಗದ್ದೆ ಉಂಟು ನೋಡಿ, ಗೋಟೆ ಎಲ್ಲ ಉಂಟು ನೋಡಿ. ಇಲ್ಲಿ ನೋಡು, ಇಲ್ಲಿ ನಾಮಕರಣ ಮಾಡಿ ಇಲ್ಲಿ ಮ್ಯಾಗ್ನೆಟ್ಸ್ ಮಾರ್ತಿದ್ದಾರೆ. 120, ಒಂದಕ್ಕೆ 120. ಇದು ದೊಡ್ಡದಲ್ಲ, ಚಿಕ್ಕದಕ್ಕೆ 80 ರೂಪೀಸ್ ಅಂತೆ ಒಂದಕ್ಕೆ. ನಂಗೆ ಈಗ ಎಷ್ಟು ಪ್ರೈಸಿಗೆ ಕೊಡ್ತೀರಾ ಹೇಳಿ? ಎಷ್ಟು ಅಂತೀರಾ? 80. 100. ಓಕೆ ಫೈನ್. ಚಿಕ್ಕಮಂಗ್ಳೂರು ಲ್ಯಾಂಡ್ ಆಫ್ ಕಾಫಿ, ಅದು ಒಳ್ಳೆಯ. ಎಲ್ಲಿ? ಹಾಂ, ಇದು ಕಾಫಿ ಲ್ಯಾಂಡ್ ಆಫ್ ಇಂಡಿಯಾ. ಇದು ಚಂದ ಉಂಟಲ್ಲ, ಚಂದ ಉಂಟಲ್ಲ. ಇದು ತಗೊಂಡೆವು. ಗೋವಾ ಉಂಟು, ಗೋವಾ ಅಂತೂ ತುಂಬಾ ಹೆಲ್ದಿ. ಸೊ ಇದು ಒಂದು ಕಬ್ಬಿನ ಜ್ಯೂಸ್. ವಿದೌಟ್ ಐಸ್ ಆಯ್ತು. ಜ್ಯೂಸ್ ಮತ್ತು ಇದು ತಗೊಳ್ಳು. ಹೇಗೆ ಒಂದು ಗ್ಲಾಸಿಗೆ? 30 ರೂಪೀಸ್. ಐಸ್ ಇಲ್ಲ? ಹಾಂ, ಐಸ್ ಇಲ್ಲ, 30 ರೂಪೀಸ್. ಶುಂಠಿ ಲಿಂಬೆ ಹಾಕ್ತೀರಾ? ಲಿಂಬೆ ಮಾತ್ರ ಹಾಕೋದು. ಓಕೆ ಓಕೆ. ಗಿರಾಕಿ ಕಾಯ್ತಾ ಇರ್ತೀವಿ. ಹೋಗಿಲ್ಲ. ಓಕೆ 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 ಓಕೆ, ಚಿಂತಿಲ್ಲ ಚಿಂತಿಲ್ಲ. ಇಲ್ಲಿ ಪಾರ್ಕಿಂಗ್ ಸಹ ಉಂಟು. ಜ್ಯೂಸ್ ರೆಡಿ. ಫ್ರೆಶ್ ಜ್ಯೂಸ್, ಫ್ರೆಶ್ ಆದ ಕಬ್ಬಿನ ಹಾಲು. ಭಾಳ ಒಳ್ಳೆ ಉಂಟು, ಟು ಗುಡ್. ಒಂದು ಬೌಲ್ 50 ರೂಪಾಯಿ. ಹಾಂ, ನಿಂಗೆ ಮಗ, ನಿಂಗೆ ಕಫ ಉಂಟಲ್ಲ. ಪೈನಾಪಲ್ ಸರ್, ಇದು ರಾಣಿ ಪೈನಾಪಲ್. ಸ್ವೀಟ್ ಅಂದರೆ ನೋಡಿ, ಜನ ಇದು ಕೊಡ್ತೀನಿ, ಇದು ಬೇಡ. ಸ್ವೀಟ್ ಇದ್ರೆ ಸ್ವೀಟ್ ಉಂಟಾ?
ನಮ್ಮ ಅಕ್ಕ ಸ್ವಲ್ಪ ಇದಾಗ್ಬೇಕು. ಇಲ್ಲ ಬೇಡ, ಎಂತ ಸಾಕುದು ಬೇಡ ಮಗುಗೆ, ಮಗುಗೆ ಅವಳು ಹಾಗೆ ತಿನ್ಲಿ. ಆಯ್ತಾಯ್ತು. ಮೀಸೆ ಬಂದಿದೆ ಮಗ ನಿಮಗೆ. ಗಾಡಿಯಲ್ಲಿ ಕುತ್ಕೊಂಡು ತಿನ್ನು. ಮೀಸೆ ಬಂದಿದೆ ಮಗ ನಿಂಗೆ. ಮೀಸೆ ಬರ್ಲಿಲ್ಲ ನಂಗೆ, ಸುಮ್ಮನೆ ಅಜ್ಜ ಮೀಸೆ ಬಂದಿದೆ, ಬಿಳಿ ಮೀಸೆ. ಮೀಸೆ ಬಂತು ನಂಗೆ. ಬಿಡು 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 ಬಿಡು, ಅದು ಬಿಳಿ ಬಿಳಿ. ಎಂಟ್ರೆನ್ಸ್ ಎಲ್ಲ ಚಿಕ್ಕ ಕಟ್ತಿದ್ದಾರೆ, ಇನ್ನು ಎಂಟ್ರಿ ಫೀಸ್ ಇರ್ಬೋದು. ಆದರೆ ಎಂಟ್ರಿ ಫೀಸ್ ಇದ್ರೆ ಸಹ ಏನು ಬೇಜಾರಿಲ್ಲ, ಯಾಕಂದರೆ ಭಾರಿ ಒಳ್ಳೆಯ ಸ್ಪಾಟ್, ಒಳ್ಳೆ ಪಾರ್ಕಿಂಗ್ಸ್ ಉಂಟು. ಹೊರಗೆ ಜಾಲಿಯಲ್ಲಿ ಪಾರ್ಕ್ ಮಾಡ್ತಾ ಒಳಗೆ ನಡೆದುಕೊಂಡು ಹೋಗ್ಬೋದು. ನಾನು ಈ ಪೈನಾಪಲ್ ತಗೊಂಡೆ, 4 ತಗೊಂಡೆ, 4 ಕೊಟ್ಟರು ಪ್ಲಸ್ ಒಂದು ಬೌಲ್, ಒಂದಕ್ಕೆ 50 ರೂಪಾಯಿ. ಇನ್ನು ಹೋಗುವ, ಮಳೆ ಸ್ಟಾರ್ಟ್ ಆಯಿತು. ಒಂದು ರೋಡಿಂದ ಸ್ವಲ್ಪ ಇನ್ನೊಂದು ರೋಡಿಗೆ ಬಂದಿದ್ದೇವೆ, ಆಮೇಲೆ ಹೆಚ್ಚು ಸೈಡ್ ಹೋಗಬೇಡಿ. ತುಂಬ ನ್ಯಾರೋ ರೋಡ್ ಇದು, ಎಕ್ಸ್ಪ್ಲೋರ್ ಮಾಡುವ ಅಂತೇಳಿ ಬಂದದ್ದು. ಎಸ್ಟೇಟ್ ನಡುವಲ್ಲಿ ಹೋಗ್ಲಿಕ್ಕೆ ಒಳ್ಳೆ ವ್ಯೂ ಅಲ್ಲ. ಇದು ಇದ್ರದ್ದು ಕಲರ್ ನೋಡಿ ಅಂತೆ, ಸ್ಟೆಮ್ದು ಭಾರಿ ಚಂದ ಅಲ್ಲ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಇದು ವ್ಯೂ ನೋಡಿ ಅಂತೆ. ಈಗ ಹೋದ ಹೊಳೆಯನೋ ಅದು? ಇದು ಬೇರೆ ಎಂತದ? ಇಲ್ಲಿ ಸಹ ಒಂದು ಎಂತದ ಹೊಳೆಯಾಗಿ ಉಂಟು, ಭಾರಿ ಚಂದ ವ್ಯೂ. ಅಟಲ್ ಬಿಹಾರಿ ವಾಜಪೇಯಿ ಎಂತದ? ಇದು ಲೇಔಟ್ ಎಂತದ? ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಬರ್ದಿದ್ದಾನೆ ಕೆಳಗೆ ಬರುವಾಗ. ಶಾಪಿಂಗ್ ಸೆಂಟರ್ ನೋಡಿ ಇಲ್ಲಿ, ದುಬೈದು ಶಾಪಿಂಗ್ ಸೆಂಟರ್. ಎಂತದ ಎಕ್ಸಿಬಿಷನ್ ಆಗ್ತಾ ಉಂಟು, ಒಳ್ಳೆ ಮಾಡಿದ್ದಾರೆ. ಎಂಟ್ರೆನ್ಸ್ ಆಗಿ ಇಲ್ಲೆಲ್ಲ ಫ್ರೂಟ್ಸ್ ಬಂದು ಭಾರಿ ಫ್ರೆಶ್ ಆಯ್ತಾ, ಭಾರಿ ಒಳ್ಳೊಳ್ಳೆ ಫ್ರೂಟ್ಸ್ ಸಿಗ್ತದೆ. ಈಗ ಒಂದು ಪ್ಲೇಸಿಗೆ ಕೊಂಡೋಗ್ತಿದ್ದಾರೆ ನಮ್ಮನ್ನು. ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಹಿಡನ್ ಪ್ಲೇಸ್ ಅಂತೇಳಿ ಹೇಳ್ಬೋದು ಚಿಕ್ಕಮಂಗ್ಳೂರ್ದು. ಸೊ ಅವ್ರಿಗೆ ಗೊತ್ತುಂಟು ಈ ಜಾಗ, ಸೊ ಅದರಿಂದಾಗಿ ಅವರು ಇಲ್ಲೇ ಇದ್ದ ಕಾರಣ ಅವ್ರಿಗೆ ಗೊತ್ತುಂಟು ಈ ಜಾಗ. ಸೊ ನಮ್ಮನ್ನು ಕೊಂಡೋಗ್ತಾ ಇದ್ದಾರೆ. ಕಾಫಿ ಕುಡಿತಾ ಕುಡಿತಾ ಹೋಗುವ. ಕೇಕ್ ತಿಂದು ಹೋಗುವ, ಕೇಕ್ ತಿಂದು ಹೋಗುವ. ಸ್ಪಾಟಿಗೆ ಬಂದೇವೆ. ಇಲ್ಲಿ ನೋಡಿ ಅಂತೆ ಕುಯೇಲ್ ಉಂಟು, ಕುಯೇಲ್. ಇದರ ಮೊಟ್ಟೆ ಎಲ್ಲ ಮಾರ್ತಾರೆ ದುಬೈಯಲ್ಲಿ. ಕೋಳಿ ಉಂಟು, ಉರ್ದ ಕೋಳಿ. ಇಲ್ಲಿ ಒಂದು ಸ್ಪೆಷಲ್ ಆದ ಮರ ಉಂಟು, ಇದನ್ನು ತೋರಿಸ್ಲಿಕ್ಕೆ ಅವ್ರು ತಂದದ್ದು ನಮ್ಮನ್ನು. ಮರ ನೋಡಿ, ಅದು ತುಂಬ ಹಳತ್ತು ಮರ. ಇದರ ಒಳಗೆ ಎಷ್ಟು ತಂಪು ಉಂಟು, ಹೊರಗೆ ಸ್ವಲ್ಪ ಬಿಸಿ ಉಂಟು. ಆದರೆ ಇಲ್ಲಿ ಉಂಟಲ್ಲ ಇದ್ರ ಅಡಿಯಲ್ಲಿ ಒಳ್ಳೆ ಎ ಸಿ ರೂಮ್ ಒಳಗೆ ಬಂದಾಗ ಆಗ್ತದೆ. ತುಂಬ ಹಳತ್ತು ಮರ, ಬೇರೆಲ್ಲ ಬಂಡೆ ಕಳ್ಳಿಗೆ ಹತ್ತಿದೆ ನೋಡಿ, ಇಷ್ಟು ಹಳತ್ತು ಮರ. Guys, don't leave me there. Milk, Korea milk, please. ಅಲ್ಲಿ ದನ ಉಂಟು, ದನಗೆ ಹಾಲು ಕೊಡು ಅಂತ ಹೇಳುದು. ಎಷ್ಟು ಹಾಲು ಕುಡಿತೀಯ ನೀನು? ಹೇರ್ ಎಂತದಕ್ಕ ಯೂಸ್ ಮಾಡ್ತಾರೆ, ಹೇರ್ ಆಯಿಲ್ಗ ಎಂತದಕ್ಕ ಶೋರ್ ಇಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ರೂಟ್ಸ್, ಅದು ರೂಟ್ಸ್ ಬೇರು ಬೇರು Circle. ಅದೆಲ್ಲ ರೂಟ್ಸ್ ಮಗ. GPT ಅಲ್ಲಿ ಹಾಕಿ ನೋಡಿದೆ ಬೇರೆ ಎಂತಕ್ಕೆ ಯೂಸ್ ಉಂಟಾ ಅಂತೇಳಿ. ಬೇರು ಕುದಲ್ಗೆ ಯೂಸ್ಫುಲ್ ಅಂತೆ, ಆದರೆ ಕೆಲವೊಮ್ಮೆ ಹಾಕಿದರೆ ತುರಿಸಲಿಕ್ಕೆ ಸಹ ಸ್ಟಾರ್ಟ್ ಆಗ್ತದೆ. ಇನ್ನು ಹಾಕಿ ನಾನು ಹುಚ್ಚರಾಗಿ ಇನ್ನು ತುರಿಸಿದರೆ ಅದೊಂದು ಬಾಕಿ ಆಗ್ತದೆ. ಸೊ ಬೇಡ ಅಂತೇಳಿ ಬಿಟ್ಟೆ. ಆದರೆ ಯಾರಿಗಾಸ ಗೊತ್ತಿದ್ರೆ ಬೆನಿಫಿಟ್ಸ್ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಒಳ್ಳೆ ಸ್ಪಾಟ್ ಇದು. ಒಂದು ಸ್ಪಾಟ್ ಗಾಡಿಯಲ್ಲಿ ಪಾರ್ಕ್ ಮಾಡಿ. ಅಲ್ಲೆಲ್ಲ ಕಾಡಲ್ಲ, ಕಾಡಿಂದ ಜಿಂಕೆ ಬರ್ತದಂತೆ ಕೆಲವೊಮ್ಮೆ. ಕೇರನ್ನು ನೋಡಿ, ಸೂಪರ್. ಇದರಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸೂಪರ್. ಎಂತ ವ್ಯೂ ಅಲ್ಲ. ಇದೊಂದು ಹಿಡನ್ ಪ್ಲೇಸ್ ಇಲ್ಲಿ.
ಅಂತ ಬಾವಿಯಾ? ಚೆನ್ನಾಗಿ ನೋಡಿ ಅಂತ ಹಾಳು ಮಾಡಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ಎಲ್ಲ ಮನೆಗಳು ಸಹ ಉಂಟು. ಹಾಗೂ ಇಲ್ಲಿ ಕಾಡು ಉಂಟು, ಕಾಡು ಆಚೆ ರಿಸರ್ವ್ ಫಾರೆಸ್ಟ್ ಅಂತ. ಇಲ್ಲಿ ಬ್ಯೂಟಿಫುಲ್ ಆದ ಸ್ಪಾಟ್. ಇಲ್ಲಿ ಬಂದು ಫಿಶಿಂಗ್ ಸಹ ಮಾಡ್ಬೋದಂತೆ. ಬಟ್ ಬರಲಿಕ್ಕೆ ತುಂಬ ನಾಯಿಗಳು ಇಲ್ಲಿ ಉಪದ್ರ ಉಂಟು, ನಾಯಿಗಳ ಉಪದ್ರ, ಅದೇ ಪ್ರಾಬ್ಲಮ್. ಈ ರೋಡಾಗಿ ಬಂದದ್ದು ನಾವು ಮೇಲೆ. ಇನ್ನು ಹೋಗುದು ನೆಕ್ಸ್ಟ್ ಸ್ಪಾಟಿಗೆ. ಇಷ್ಟು ನಾಯಿ ಉಂಟು ನೋಡಿ. ನೋಡಿ ಇಲ್ಲಿ ಜೋಳ ಬೆಳೆಸಿದ್ದಾರೆ. ಜೋಳ ಚಂದ ಮಾಡಿ ಜೋಳ ಬೆಳೆಸಿದ್ದಾರೆ. ಇಲ್ಲಿ ಜೋಳ ಬೆಳೆಸಿದ್ದಾರೆ. ಇಲ್ಲಿ ಅವ್ರು ಫಿಶಿಂಗ್ಗೆ ಬರ್ತಾರಂತೆ. ಎಂತ ಮೀನ್ ಸಿಗ್ತದೆ ನಾರ್ಮಲಿ? ಗೌರಿ, ಓ ಕಟ್ಲಾ. ಕಾಟ್ಲಾ. ಸೂಪರ್. ಎಂತ ಸ್ಪಾಟ್ ನೋಡಿ. ಮೇಲೆ ಹೋಮ್ ಸ್ಟೇ, ಕೆಳಗೆಲ್ಲ ಹೀಗೆ ಒಂದು ಎಸ್ಟೇಟ್ ಹತ್ರವೇ ಒಂದು ಲೇಕ್ ಆಗಿ ಸ್ಪಾಟ್ ನೋಡಿ. ತುಂಬಾ ಮೀನ್ ಸಿಗ್ತದಂತೆ. ಆದ್ರೆ ಇಲ್ಲಿ ಮೀನ್ ಜೊತೆ ಆಮೆ ಸಹ ಸಿಗ್ತದೆ, ಅದರಿಂದಾಗಿ ಇಲ್ಲಿ ಫಿಶಿಂಗ್ಗೆ ಬರುದಿಲ್ಲ ಅವರು. ಬಟ್ ಬಾರಿ ಒಳ್ಳೆಯ ಸ್ಪಾಟ್. ಒಂದು ಸ್ಟ್ರೆಸ್ ಆದಾಗ ಇಲ್ಲಿ ಬಂದು ಕೂತ್ರೆ ಒಳ್ಳೆ ಸ್ಟ್ರೆಸ್ ರಿಲೀಫ್. ಅಪ್ಪ ಮಗಳದ್ದು ಹಿಂದೆ ಪೆಟ್ಟಾಗ್ತದೆ. ಅದು ಹಾಳಾಯ್ತು, ಬೇಡ. ಫುಲ್ ಹಕ್ಕಿದ ಶಬ್ದ ಇಲ್ಲಿ. ಇಷ್ಟು ಲೌಡ್ ಅಲ್ಲ. ಒಂದು ನವಿಲುಂಟು ನೋಡಿ, ಭಾರಿ ಚಂದ, ದೊಡ್ಡ ಅಲ್ಲ ನವಿಲು. ಸೂಪರ್. ಶುಂಠಿ. ಓ, ಶುಂಠಿದು ಫಾರ್ಮ್ ಇದು. ಕಾಣ್ತಾ ಉಂಟಾ? ಹಿಂದೆ ಬರ್ಬೇಕಾ? ಇಲ್ಲ ಕಾಣ್ತಾ ಉಂಟು. ಶುಂಠಿ ಫಾರ್ಮ್ ಹೇಗೆ ನಟ್ಟಿದ್ದಾರೆ ನೋಡಿ. Here pigs come, the shunti farm. ಶುಂಠಿ ಫಾರ್ಮ್. Yeah. That's why they fenced it. Yes. ಹಂದಿಗಳು ಬರ್ತದೆ, ಅದಕ್ಕೆಲ್ಲ ಫುಲ್ ಫೆನ್ಸ್ ಮಾಡಿದ್ದಾರೆ. ಹಂದಿ, ಪಿಕಾಕ್ ಎಲ್ಲ ಬಂದು ಹಾಳು ಮಾಡ್ತದೆ, ಅದಕ್ಕೆ ಫೆನ್ಸ್ ಮಾಡಿದ್ದಾರೆ. ಈಗ ನಾವು ಕೋರೆ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ನಾನು ಫಸ್ಟ್ ಟೈಮ್ ಆಯ್ತಾ ಕೋರೆ ನೋಡುದು. ಇಲ್ಲಿಗ ಕೆಲಸ ನಡೀತಿಲ್ಲ, ಅದರಿಂದಾಗಿ ಹೀಗೆ ನೋಡ್ಬೋದು. ಕೆಲಸ ನಡೆಯುವುದಾದ್ರೆ ಬಿಡುದಿಲ್ಲ. ಕಾಡು ಆಕ್ಚುಲಿ ರಿಸರ್ವ್ ಫಾರೆಸ್ಟ್ ನಡುವಲ್ಲಿ ಹೋಗ್ತಾ ಇದ್ದೇವೆ. ಕೋರೆವರೆಗೂ ಹೋಗ್ಲಿಕ್ಕೆ ಭಾರಿ ಕಷ್ಟ, ಯಾಕಂದ್ರೆ ದಾರಿ ನೀವು ನೋಡ್ತಿದ್ದೀರಲ್ಲ, ತುಂಬಾ ಅಂದ್ರೆ ತುಂಬಾ ನ್ಯಾರೋ. ಕೋರೆಗೆ ಹೋಗುವ ದಾರಿ ಹೀಗೆ ನಾರ್ಮಲ್ ಗಾಡಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇದು ಫುಲ್ ಆಫ್ ರೋಡಿಂಗ್. ಇದು ನೋಡಿ, ಇದು ರೋಡ್ ನೋಡಿ. ಆಕಾಶ ಸೌಂಡ್ ನೋಡಿ. ಮ್ಯೂಸಿಕ್ ಪ್ಲೇ ಮಾಡಿದಾಗ ಆಗ್ತದೆ. ಗಾಡಿ ನಿಲ್ಲಿಸಿದೆವು, ಇನ್ನು ಟ್ರೆಕ್ಕಿಂಗ್ ಮಾಡ್ತಾ ನಡಿಬೇಕು. ಫಾರೆಸ್ಟ್ ಏರಿಯಾ ಇದು. ಎಂತ ಪ್ಲೇಸ್ ನೋಡಿ. ಹಕ್ಕಿಗಳ ಸೌಂಡ್ ಕೇಳಿ, ಒಳ್ಳೆ ಕಾಯರ್ ಹಾಡಿದಾಗೆ ಕೇಳ್ತಾ ಉಂಟು. ಹೌದು ಮಗ, ಇನ್ಸ್ಟ್ರೂಮೆಂಟ್ ಆಗಿ. ಕಾಡ ಜೇನು ತುಂಬ ಪ್ಯೂರ್. ಎಸ್, ಹನಿ ಅಲ್ಲ, ಹನಿ ಬೀ ಮಾಡ್ತಾ ಉಂಟು. ಕೋರೆಯಲ್ಲಿ ಈಗ ನೀರು ತುಂಬಿದೆ ನೋಡಿ. ಹೇಗೆ ಕೋರೆ ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ ನೀರು ತುಂಬಿದೆ. ಯಾಕೆ ಇಲ್ಲಿ ಮೈನಿಂಗ್ ಆಗ್ತಿಲ್ಲ, ಸ್ಟಾಪ್ ಮಾಡಿದೆ. ಯಾಕೆ ನೀರು ಉಂಟು, ಮಳೆಗಾಲ ಸಹ ಅಲ್ಲ. ಸೊ ಈಗ ಮೈನಿಂಗ್ ನಡೀತಿಲ್ಲ. ಅದೊಂದು ಒಳ್ಳೆ ಸ್ಪಾಟ್, ಭಾರಿ ಚಂದ ಸ್ಪಾಟ್. ಬರಲಿಕ್ಕೆ ಮಾತ್ರ ಭಾರಿ ಕಷ್ಟ ಉಂಟು. ಒಳ್ಳೆ ಆಫ್ ರೋಡ್ ಬೇಕಿ, ಅದು ನಡೆದುಕೊಂಡು ಬರಲಿಕ್ಕೆ ಸಹ ಹೆದರಿಕೆ. ಈ ಕಾಡು ನಡುವಲ್ಲಿ ಎಂತ ಸಹ ಬಂದರೆ ಯಾರಿಗೆ ಆದಿತ್ತಲ್ಲ. ಆದರೆ ಭಾರಿ ಒಳ್ಳೆಯ ಸ್ಪಾಟ್. ಈ ದಾರಿಯಾಗಿ ಬಂದದ್ದು ನಾವು. ಫುಲ್ ಕೋರೆ ಮಾಡಿದ್ದಾರೆ. ಇಲ್ಲಿಗ ನೀರು ತುಂಬಿದೆ, ಸೊ ಅದಕ್ಕೆ ಕೋರೆ ಎಲ್ಲ ಸ್ಟಾಪ್ ಆಗಿದೆ. ಈಗ ಯಾರು ಸಹ ಬರ್ತಿಲ್ಲ ಇಲ್ಲಿ. ಓ, ಬರ್ತಾರೆ ಈಗ ನಾನು ಹುಡುಕಿ. ಅಲ್ಲಿಗೆ ಭಾರಿ ಖುಷಿಯಾಗಿದೆ, ಬರ್ತಾನೆ ಎಲ್ಲ. ಕೆರಬ ಅವ್ರು ಹೋದ್ರು, ಬಾರ ನೋಡು, ಬಾಯ್ ಅಂತೆ, ನೀನಿಲ್ಲೇ ಕೂತ್ಕೋ. ಆಗುದಿಲ್ಲ ಇಲ್ಲ.
ಯಾವುದೋ ಬರಬೇಕು ಚಿರತೆಯಲ್ಲಿ ದಾದೆ ನಿನ್ನ ಅಂತ ಕೇಳಲಿಕ್ಕೆ. ಇಲ್ಲ ಕೆಲವು ಕಲ್ಲುಗಳೆಲ್ಲ ಪುಡಿಯಾಗಿದೆ, ಮನೆ ಕಟ್ಟಲಿಕ್ಕೆನ್ನು ಕೊಂಡೋಗ್ತಾರೆ. ಈ ಹೋಗೋಣ ಬಾರ, ಇವಳೊಂದು ಕಲ್ಲು ಬಿಸಾಡ್ತಾನೆ ಇದ್ದಾಳೆ. ಹೆಚ್ಚು ಮಗ ಎಕ್ಕು ಹೋಗ್ತದಾನು. ಇದು ಖುಷಿ ಆಯ್ತು ಅವಳಿಗೆ, ಇದು ಖುಷಿ ಆಯ್ತು. ಐ So Amma will be in the water. Watch this. ಇಲ್ಲಿ ಯಾವುದಾ ಪ್ರಾಣಿ ಹೋಗಿದೆ ನೋಡಿ, ಕಾಡಂದಿಯ ಯಾವುದೋ ಪ್ರಾಣಿ ಹೋಗಿದೆ ರಾತ್ರಿಗೆ. ಈ ದಾರಿಯಿಂದಾಗಿ ಇದ್ರೊಳಗೆಲ್ಲ ಹೋಗ್ತದೆ ನೋಡಿ. ಇಲ್ಲಿ ಸಹ ದಾರಿ ಆಗಿದೆ. ಎಂತ ಸೌಂಡ್ ಅಲ್ಲ. ವೈಲ್ಡ್ ಬೋರ್ ಅಂದ್ರೆ ಕನ್ನಡದಲ್ಲಿ ಕಾಡಂದಿ. ಇದ್ರೊಳಗಿಂದ ಬರುದು. ಇದ್ರೊಳಗಿಂದ ಬಂದು ಇಲ್ಲಿ ಕಾಲ್ದು ಹಚ್ಚಿಟ್ಟು ಕಾಡು ಮಧ್ಯೆಯಿಂದ ಹೊರಟೆವು. ಇಲ್ಲಿ ಡ್ರೈವ್ ಮಾಡ್ಲಿಕ್ಕೆ ಎಕ್ಸ್ಪರ್ಟೇ ಬೇಕು. ಇವರಿಗೆ ಇಲ್ಲಿ ಅಭ್ಯಾಸ ಇದ್ದದ್ರಿಂದ ಆಯ್ತು. ನಾವು ಬಂದ್ರೆ ಇಲ್ಲಿ ಲಾಸ್ಟ್ ಆಗ್ತೇವೆ, ಕಳೆದು ಹೋಗ್ತೇವೆ, ಎಲ್ಲಿ ಹೋಗುದಂತ ಗೊತ್ತಾಗುದಿಲ್ಲ. ಒಂದು ದೇವಸ್ಥಾನ ಉಂಟು, ಸೊ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು. ಇಲ್ಲಿ ಸೀದಾ ಹೋದ್ರೆ ದೇವಸ್ಥಾನ. ಚಿಕ್ಕ ಒಂದು ಗ್ರಾಸ್ ಒಪ್ಪರ್ ಆಗಿ ಉಂಟಾಯ್ತಾ, ಅದೇ ಶಬ್ದ ಮಾಡುದು ನೋಡಿ. ಇಲ್ಲಿ ಮರದ ಮೇಲೆ ಉಂಟು, ಎಷ್ಟು ಚಿಕ್ಕ ಉಂಟು ಆದ್ರೆ ಶಬ್ದ ಮಾಡ್ತದೆ. ಯಪ್ಪ ನೋಡಿ, ಕುಟು 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 ಅಂತೀನಿ. ಎಷ್ಟು ಚಿಕ್ಕ ಉಂಟು, ಗ್ರಾಸ್ ಒಪ್ಪರ್ ಆಗಿ ಒಂದು ಶಬ್ದ ಮಾಡ್ತದೆ ನೋಡಿ. ಕೊಯ್ 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 ಅಂತ ಕಿಯಾರಾಗಿ ಕಿಯಾರಾಗಿ. ಅಲ್ಲಿ ಜಿಂಕೆ ಉಂಟು, ಜಿಂಕೆ, ಕಾಡ ಜಿಂಕೆ, ಕಾಡ ಜಿಂಕೆ ನೋಡಿ. ಅಲ್ಲಿ ಓಡಿತು 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 ಓಡಿತು, ಅದನ್ನೇ ಓಡಿತು ಓಡಿತು ಓಡಿತು. ಇದು ಚಿಕ್ಕಮಂಗ್ಳೂರ್ ವ್ಯೂ ಮೇಲಿಂದ. ಸೂಪರ್. ಆಚೆ ನೀರು ಉಂಟು, ಇಲ್ಲಿ ನೋಡಿ ಅಂತ. ಅಲ್ಲಿ ನೀರು ಜಾಸ್ತಿ ಆದಾಗ ಇಲ್ಲಿಂದ ಕಡೆಗೆ ಬೀಳುದು. ಬ್ಯೂಟಿಫುಲ್ ಪ್ಲೇಸ್. ಇದು ನೀರು ಎಲ್ಲಿಂದ ಬೀಳ್ತಾ ಉಂಟು, ಆ ನದಿಯನ್ನು ನೋಡ್ಲಿಕ್ಕೆ ಹೋಗುವ. ಎಂತ ಸ್ಪಾಟ್ ಮಾರೆ ಇದು, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಬ್ಯೂಟಿಫುಲ್. ಇಲ್ಲಿ ಬಾತುಕೋಳಿ ಉಂಟು, ಬಿಜಿ ಉಂಟು. ತಿಲಾಪಿಯಾ ಮೀನ್ ಸಿಗ್ತದಂತೆ ಇಲ್ಲಿ. ಗ್ರೀನರಿ, ಓ ಗ್ರೀನರಿ. ಮೀನು ಹಿಡಿತಾ ಇದ್ದಾರೆ ಇಲ್ಲಿ. ಇದು ಮರದು ಶ್ಯಾಡೋ ನೋಡಿ ಅಂತೆ, ಎಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ. ಲೊಕೇಶನ್ ಮಾರೆ. ಹೋಗ್ತಾ ಇದ್ದೇವೆ ಈಗ ದನ ನೋಡ್ಲಿಕ್ಕೆ. ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ನೋಡುವ ಮೀನು ಸಿಕ್ಕಿತಾ ನೋಡುವ. ತುಳ್ಳಾಡ್ತಾ ಉಂಟು ಮೀನು. ಓ ಸೂಪರ್ ಸೂಪರ್. ವಾವ್ ಬೇಟಿಗೆ ಇದು ಹುಳ ಯೂಸ್ ಮಾಡುದು, ಬೇಟಿಗೆ ಅಲ್ಲ. ಇದರಲ್ಲಿ ಉಂಟು ಹುಳ. ಈಗ ಬಿಸಾಡ್ತಾರೆ ನೋಡಿ, ಹಾಕಿದ್ರಲ್ಲ. ಸೂಪರ್ ಸೂಪರ್. ಲೊಕೇಶನ್ ನೋಡಿ, ಇಲ್ಲಿ ತುಂಬಾ ಜನರು ಮೀನು ಹಿಡಿತಾ ಇದ್ದಾರೆ. ಸೊ ಕೀರ್ತನ್ ಅವ್ರು ಹೇಳಿದ್ರು ನಿಮಗೆ ತೋರಿಸ್ತೇನೆ ಬನ್ನಿ. ಅವರಿಗೆ ಗೊತ್ತುಂಟು ಇಲ್ಲಿಯ ಹಳ್ಳಿಯವರೆಲ್ಲ, ಯಾಕಂದ್ರೆ ಅವ್ರು ಇಲ್ಲೇ ಬರೋದು ಮೀನು ಹಿಡಿಲಿಕ್ಕೆ. ಸೊ ಅವ್ರು ಹೇಳಿದ್ರು ಯಾರಿಗೆ ದನ ಅಂದರೆ ಇಷ್ಟ, ಸೊ ದನ ತೋರಿಸ್ಲಿಕ್ಕೆ ಸಹ ಕೊಂಡೋಗ್ತಾ ಇದ್ದಾರೆ. ಮನೆ ನೋಡಿ ಅಂತೆ, ಹಳ್ಳಿ ನಡುವಲ್ಲಿ ಒಂದು ಚಿಕ್ಕ ಮನೆ, ಭಾರಿ ಚಂದ ಉಂಟು. ಬೇಕಾಕಿಯಾ ದನ ಕೊಂಡೋಗುವನಾ? ಅದು ಬಂದ್ರೆ ನಾನು ಓಡಿ ಹೋಗ್ತೇನೆ. ಏನ ಯಾರ ಹತ್ರ ಮಾತಾಡುದು ನೆನಸುವಿರಿ? ಮಾತಾಡುದು ಇಲ್ಲಿ ಒಳ್ಳೆ ಮಾತಾಡ್ಬೇಕಂತೆ ಇವಳಾಗಿ. ಬಾರ ನೀನು. ಎಷ್ಟು ಉದ್ದವಾದ ಎತ್ತು ನೋಡಿ, ಎತ್ತು. ಅದು ಕೊಟ್ಟಿಗೆ ಕೊಕ್ಕರೆ ಹೋಗಿದ್ದು, ಡಾನ್ಸ್ ಸ್ಟಾರ್ಟ್ ಆಗಿದೆ ಅದ್ರದ್ದು. ಇನ್ನು ದನ ನೋಡ ಹೋಗ, ಹೆದರ್ಲಿಕ್ಕೆಲ್ಲ. ಅದು ನಿನ್ನ ನೋಡಿ ಹೆದರ್ಬೋದು.
ತುಂಬ ದನಗಳುಂಟು, ಹಾಲು ತೆಗಿತಾ ಇದ್ದಾರೆ. ಫ್ರೆಂಡ್ನವರು ಹಾಲು ತಗೊಳ್ತಾರಲ್ಲ, ಅವ್ರು ಸಹ ಈಗ ಇಲ್ಲಿ ಹೋದೆವಲ್ಲ ಅಲ್ಲಿಂದಲೇ ಹಾಲು ತಗೊಳ್ಳೋದು ಫ್ರೆಶ್ ಆಯಿತಾ. ಬೆಳಿಗ್ಗೆ ಅವರ ಹೆಂಡತಿ ಮಲಾಯಿ ತೆಗೆಯುವಾಗ ಒಳ್ಳೆ ಬೆಡ್ಶೀಟ್ ರೀತಿಯಲ್ಲಿ ಇರ್ತದೆ ಮಲಾಯಿ, ಫ್ರೆಶ್ ಹಾಲಲ್ಲ, ಯಾವ ರೀತಿಯ ಪ್ರಿಸರ್ವೇಟಿವ್ಸ್, ಎಕ್ಸ್ಟ್ರಾ ನೀರು ಸ್ವಲ್ಪ ಇರ್ಬೋದು, ಬಟ್ ಯಾವ ರೀತಿಯ ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಒಳ್ಳೆ ಮಲಾಯಿ ಸಿಗ್ತದೆ, ಬಾವೆ ಸಿಗ್ತದೆ. ಜೋಳ ಎಷ್ಟು ಚಂದ ಮಾಡಿ ಬೆಳೆಸಿದ್ದಾರೆ ನೋಡಿ. ಲೊಕೇಶನ್ ನೋಡಿ, ಸೂಪರ್ ಅಲ್ಲ. ಹಳ್ಳಿ ಲೈಫ್ ಇಸ್ ದ ಬೆಸ್ಟ್ ಲೈಫ್. ಇವಳು ನೋಡಿ ಅದ್ದೆ, ಬಾ ಮಗ, ಇವಳು ಇಲ್ಲಿ ನಪಿಲ್ತಾ ಇದ್ದಾಳೆ ಅಲ್ಲಿ ಇಲ್ಲಿ. ನಡಿಲಿಕ್ಕೆ ಬೇಡ ಉದಾಸೀನ ಅವಳಿಗೆ. ಕೇರ ಆಚೆ ಗುಂಡಿ ಆಚೆ ಈಚೆ ನುಸಿ ಹಿಡಿತಿದ್ದಾಳೆ. ಮಾಡುದು ನೋಡಿಯಾ, ಬಾಯೊಳಗೆ ನೊಣ ಹೋಗ್ಬೋದು ಮಗ. ಇವರಿಗೆ ಮೀನು ಸಿಕ್ಕಿತ್ತು ಇಲ್ಲಿ, ತಿಲಾಪಿಯ. ಎಂಥ ಬ್ಯೂಟಿಫುಲ್ ಆದ ಲೊಕೇಶನ್ ಅಲ್ಲ, ನಮಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಪ್ರಶಾಂತವಾದ ವಾತಾವರಣ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. Please. Here we meet once